ತಮ್ಮ ಹೆಸರು ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ ಬಂದಾಗ ಸ್ವತಃ ಪ್ರಧಾನಮಂತ್ರಿಗಳೇ ಕೇಳಿದ್ರಂತೆ, ಮೈಸೂರಿನ ಒಡೆಯರ್ ಕುಟುಂಬ ಅದು, ಮಾತಾಡಿದ್ದೀರಾ, ಅವ್ರು ಓಕೆ ಅಂದಿದ್ದಾರಾ, ನಿಜವಾಗ್ಲೂ ಓಕೆ ಅಂದ ಮೇಲೆ ಈ ಹೆಸರು ಹಾಕ್ಕೊಂಡು ಬಂದಿದ್ದೀರಾ ಅಂತೆಲ್ಲ ಕೇಳಿದ್ರಂತೆ. ಅಷ್ಟೆಲ್ಲ ಆದಮೇಲೆ ತಮ್ಮ ಹೆಸರು ಫೈನಲ್ ಆಗಿದೆ. ಅದಕ್ಕಿಂತ ಮುಂಚೆ ಮೋದಿಯವರು, ಅಮಿತ್ ಶಾ ಅವರು ಏನಾದ್ರು ಮಾತಾಡಿದ್ರ ತಮ್ಮ ಹತ್ರ? ಇಲ್ಲ, ನಾನೇನು ಮಾತಾಡಿಲ್ಲ ಅವ್ರಿಗೆ. ಈ ಥರ ಪಕ್ಷದಿಂದ ಏನು ಎಲ್ಲಿಂದ ಬರಬೇಕಾಗಿದೆ ಅವರ ಏನೋ ಪ್ರಕ್ರಿಯೆ ಇದೆ, ಅದೇ ಅಂತೆ ಬಂದಿತ್ತು. ಅದೇನು ಇಲ್ಲಿ ನಾವು ಆಚೆಗೇನು ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಆದರೆ ಅದು ಪಕ್ಷದ ಪ್ರಕ್ರಿಯೆ ಅಂತೆ ಎಲ್ಲ ಕೆಲಸಗಳಾಯಿತು. ಅದು ಆ ಒಂದು ಸಭೆಯಲ್ಲಿ ಏನು ನಡೀತೋ, ಅವ್ರು ಏನು ಹೇಳಿದಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದರೆ ಅವರ ಒಂದು ಆಶೀರ್ವಾದದಿಂದನೇ ನಾವು ಬಂದಿರೋದು. ಸೊ ಇದು ಪಕ್ಷದಲ್ಲಿ ನಾವು ಯಾವತ್ತೂ ಏನು ನಮ್ಮ ವರಿಷ್ಠ ನಾಯಕರು ಇರ್ಬೋದು, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಅವರ ಒಂದು ಆಶೀರ್ವಾದ ಬೇಕಾಗಿದೆ, ಅವರ ಒಂದು ಬೆಂಬಲ ಬೇಕಾಗಿದೆ. ಈ ಒಟ್ಟಾರೆ ಪ್ರಕ್ರಿಯೆ ಆಯಿತು, ಸಂಸದರಾದ್ರಿ. 2019ರಲ್ಲಿ ಕೇಳಿದ್ರು ಅನ್ನೋದು, 2014ರಿಂದ ಮೋದಿ ಫೆನಾಮಿನಾ ನೋಡ್ತಾ ಇದ್ದೀರಿ, ಅಥವಾ ಗುಜರಾತಿನ ಮುಖ್ಯಮಂತ್ರಿಗಳಾಗಿದ್ದಾಗಲೂ ನೋಡಿರ್ಬೋದು. ನಿಮ್ಮ ಮನಸ್ಸಿನಲ್ಲಿ ಒಂದು ಅಭಿಪ್ರಾಯ ರೂಪಿತಗೊಂಡಿರುತ್ತೆ, ಈ ಮನುಷ್ಯ ಹಿಂಗೆ, ಇವರು ವ್ಯಕ್ತಿತ್ವ ಹಿಂಗೆ, ಇವರು ಪರ್ಸನಾಲಿಟಿ ಹಿಂಗೆ ಅಂತ. ಅದೇನದು ನಿಮ್ಮ ಮನಸ್ಸಿನಲ್ಲಿ ಮೋದಿ ಬಗ್ಗೆ ರೂಪಿತವಾದಂಥ ಕಲ್ಪನೆ ಏನು? ಇಲ್ಲ, ನಾವೇ ನೋಡಿದ್ದೀವಿ. ಸುಮಾರು ನಾನು ಮೊದಲನೇ ಬಾರಿ ಗುಜರಾತ್ಗೆ ಹೋಗಿದ್ದು, ನಾವು ಒಂದು ಮದುವೆ ಇತ್ತು ಅಹಮದಾಬಾದಲ್ಲಿ, ನಂತರ ಜುನಾಗಢ, ಗೀರ್ಗೆಲ್ಲ ಭೇಟಿ ನೀಡಿದೆ. ಆ ಸಮಯದಿಂದ ಇವತ್ತದು ಭಾಳ ಬಾಲ್ಯದ ಒಂದು ವಯಸ್ಸಲ್ಲಿ 2001 or 2002 ಹೋಗಿದ್ದು. ಆವತ್ತಿಗೂ ಮತ್ತು 2012ಗೂ ಏನು ಬದಲಾವಣೆ ಇತ್ತು ಅಂತ ನಾವೇ ನೋಡಿದ್ದೀನಿ. ಅದಕ್ಕೆ ತಿರ್ಗಾ ಹೋಗಿದ್ದೆ 2012ಅಲ್ಲಿ. ಯಾವ ರೀತಿ ಆ ಒಂದು ರಾಜ್ಯವನ್ನು ಬದಲಾಯಿಸಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಒಂದು ರೀತಿ ಹಿಂದೆ ಇದ್ದಿದ್ದು ಒಂದು ರಾಜ್ಯ ಇವಾಗ ಎಲ್ಲಕ್ಕಿಂತ ಮುಂದೆ ಹೋಗಿರೋ ಕಾರಣ ಅಂದರೆ ಅವರ ಒಂದು ನೇತೃತ್ವದಲ್ಲೇ. ಸೊ ಅದೇ ರೀತಿ ಭಾರತದಲ್ಲೂ ಸಹ ಕಳೆದ 10 ವರ್ಷದಲ್ಲಿ ಒಂದು ರೀತಿ ಸಂಪೂರ್ಣವಾಗಿ ಒಂದು ಪರಿವರ್ತನೆ ಬಂದಿದೆ. ಇಟ್ ಈಸ್ ಎಲ್ಲ ಕಡೆ ನೋಡಿದ್ರೂ ಸಹ ಒಂದು ಸಕಾರಾತ್ಮಕವಾದ ಬೆಳವಣಿಗೆ ಆಗಿದೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಅದು ಭಾರತೀಯ ಧರ್ಮದ ಆಧಾರ ಮೇಲೆ ನಡೀತಾ ಇರೋದು. ಭಾರತೀಯ ಒಂದು ಏನು ವಿರಾಸತ್ ಅಂತ ಹೇಳಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮತ್ತು ಸಬ್ಕಾ ವಿರಾಸತ್ ಅನ್ನೋದು, ಅಂದರೆ ಪಾರಂಪರೆ ಭಾಳ ಮುಖ್ಯ. ಇದು ಭಾರತೀಯ ಒಂದು ಆಧಾರ ಮೇಲೆ ನಡಿಬೇಕಾಗಿದೆ, ಇದು ಬೇರೆ ದೇಶದಲ್ಲ. ನಮ್ಮ ಆಧಾರ ಮೇಲೆ ಅಭಿವೃದ್ಧಿ ಆಗಬೇಕಾಗಿದೆ, ನಮ್ಮ ಒಂದು ಭಾರತೀಯ ಪಾರಂಪರೆ ಮೇಲೆ ಇದೆಲ್ಲನೂ ಕೂಡ ಮುಂದುವರಿಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಅಂತ ಹೇಳಿದ್ದಾರೆ. ಅದಕ್ಕೆ ಸಾಕ್ಷಿಯಂತೆ ನಮ್ಮ ಯೋಗ ಪಾರಂಪರೆ ಇರ್ಬೋದು, ಮೈಸೂರಲ್ಲಿ ಉಜ್ಜಯಿನಿನ ಮಹಾಕಾಳ ಇರ್ಬೋದು, ನಮ್ಮ ರಾಮ ಮಂದಿರ ಇರ್ಬೋದು, ಎಲ್ಲಕ್ಕೂ ಕೂಡ ಇವತ್ತು ಉತ್ತರ ಕೊಟ್ಟು ಆ ಏನು ಲೆಗಸಿ ಇಶ್ಯೂಸ್ ಇದೆ ಅದನ್ನು ಕೂಡ ಪರಿಹರಿಸ್ತಾ ಮುಂದುವರಿತಾ ಇದ್ದಾರೆ. ಕಾಶ್ಮೀರ್ ಇಶ್ಯೂ ಇರ್ಬೋದು, ಅನೇಕ ಏನು ಲೆಗಸಿ 100 ವರ್ಷ 500 ವರ್ಷದ ಒಂದು ಸಮಸ್ಯೆಗಳನ್ನು ಪರಿಹರಿಸ್ತಾ ಮುಂದುವರಿತಾ ಇರೋದು ಶ್ಲಾಘನೀಯ. ಈಗ ಪ್ರಶ್ನೆಗಳನ್ನು ತಗೊಳ್ತೀನಿ. ನಿಮಗೂ ಅರಮನೆಗೂ ಸಿದ್ದರಾಮಯ್ಯನವ್ರಿಗೆ ಏನೋ ಒಂದು ತಿಕ್ಕಾಟ ಇದೆ ಅನ್ನೋ ಅಭಿಪ್ರಾಯ, ಎಷ್ಟು ಮಟ್ಟಿಗೆ ನಿಜ ಇದು? ನನಗೆ ಸಂಪೂರ್ಣವಾಗಿ ಏನೋ ಇತಿಹಾಸ ಏನೋ ಗೊತ್ತಿಲ್ಲ. ಅವ್ರು ನೀವು ಮುಖ್ಯಮಂತ್ರಿಗಳಿಗೆ ಕೇಳಬೇಕಾಗಿದೆ, ಅವ್ರಿಗೆ ಏನಕ್ಕೆ ಇಂಥ ನಿರ್ದೇಶನಗಳು ಕೊಡ್ತಾರೆ ಸರ್ಕಾರಕ್ಕೆ. ಆದರೂ ಸಹ ಇದಂತೂ ನಿಜ, ನಮ್ಮ ಮೈಸೂರು ಪ್ಯಾಲೇಸ್ ಆಕ್ವಿಸಿಷನ್ ಆ್ಯಕ್ಟ್ ಇರ್ಬೋದು, ಬೆಂಗಳೂರು ಪ್ಯಾಲೇಸ್ ಆಕ್ವಿಸಿಷನ್ ಆ್ಯಕ್ಟ್ ಆಗಿರ್ಬೋದು, ಅವರೇ ನೇತೃತ್ವದಲ್ಲಿ ಆಗಿರೋದು. ಅಂದರೆ ಅವರು ಡೆಪ್ಯೂಟಿ CM ಆಗಿದ್ರು ಆವಾಗ. ಏನು 39B ಇದೆ, ಆರ್ಟಿಕಲ್ 39B ಇದೆ ಕಾನ್ಸ್ಟಿಟ್ಯೂಷನಲ್, ಅಂದರೆ ಸಾಮಾಜಿಕ ನ್ಯಾಯದಲ್ಲಿ ನೀವು ಯಾವುದೇ ಕಾಸು ಜಮೀನನ್ನು ಸರ್ಕಾರ ತಗೋಬೋದು ಅಂತ. ಆದರೆ ಅದಕ್ಕೂ ಕೂಡ ಬೇರೆ ಬೇರೆ ರೀತಿಯ ಕ್ವಾಲಿಫಿಕೇಷನ್ಗಳಿದ್ದಾವೆ. ಸೊ ಅದರದ್ದು ಕೂಡ ಅದು ಕೇಸ್ ನಡೀತಾ ಇದೆ, ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದ್ದೀವಿ ನಾವೇನೋ. ಅದು ಬಂದು ಇಲ್ಲಿ ಜನರ ಒಂದು ಅಲ್ಲಿ ಅನುಕಂಪ ಏನು ಸೃಷ್ಟಿಸುವಂಥದ್ದೇನು ನಾವೇನು ಅದನ್ನ ವ್ಯಕ್ತಪಡಿಸ್ತಾ ಇಲ್ಲ, ಆ ಕಾರಣಕ್ಕಾಗಿ. ಆದರೂ ಸಹ ಒಂದು ರೀತಿ ನಮ್ಮ ಏನೇನು ಆರ್ಡರ್ಸ್ಗಳು ನಮ್ಮ ಪರವಾಗಿ ಬಂದಿದೆ ಅದು ಕೂಡ ಇಂಪ್ಲಿಮೆಂಟೇಷನ್ ಆಗಿಲ್ಲ. ನೀವು ಗರ್ಕೆಮಾಳ ಇದೆ, ಅರಮನೆ ಮುಂದೆ ಇರುವಂಥದ್ದು ಮೈದಾನ, ಅದರದ್ದು ಆರ್ಡರು ಸುಮಾರು 2015ರಲ್ಲಿ ಬಂದಿದ್ದು, ಅದರ ಇಂಪ್ಲಿಮೆಂಟೇಷನ್ ಆಗಿಲ್ಲ. ಕುರ್ಬಾರಲ್ಲಿ, ಆಳ್ನಳ್ಳಿ ಸರ್ವೆ ನಂಬರ್ 4, 5 ಏನಿದೆ ಮೈಸೂರಲ್ಲಿ, ಅದರದ್ದು ಆರ್ಡರ್ ಇಂಪ್ಲಿಮೆಂಟೇಷನ್ ಆಗಿಲ್ಲ. ಅದೆಲ್ಲ ಬಿಡಿ, ನಮ್ಮ ಬೆಂಗಳೂರಿನವ್ರಿಗೆ ಅನುಕೂಲ ಆಗುವಂಥದ್ದು ಏನು ರೋಡ್ ವೈಡ್ನಿಂಗು ನಮ್ಮ ಮೈಸೂರು ಬೆಂಗಳೂರು ಅರಮನೆ ಸುತ್ತ, ಅದು ಆರ್ಡರ್ ಬಂದಿದ್ದು 2014ರಲ್ಲಿ. ಅದರದ್ದು ಕೂಡ ಇಂಪ್ಲಿಮೆಂಟೇಷನ್ ಆಗಿಲ್ಲ. ಅದರಲ್ಲೂ ಏನು ಸರ್ಕಾರಕ್ಕೂ ಕೂಡ ಯಾವುದೇ ರೀತಿ ತಮ್ಮ ಬಜೆಟಿಂದ ಏನು ಕೊಡುವಂಥದ್ದು ಏನೂ ಇಲ್ಲ ಆಕ್ವಿಸಿಷನ್ಗೋಸ್ಕರ. ನೀವು ಬರೀ TDR ಒಂದು ಪೇಪರ್ ಕೊಡಬೇಕಾಗಿದೆ. TDR ಸರ್ಟಿಫಿಕೇಟ್ ಕೊಡೋ ಮೂಲಕ ಇಡೀ ಬೆಂಗಳೂರಿಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆಯನ್ನು ಮಾಡ್ಬೋದು. ನೀವು ರೋಡ್ ವೈಡ್ನಿಂಗ್ ಮಾಡ್ಬೋದು. ನಾವು ದಿನನಿತ್ಯ ನಾವು ಸಹ ಅಲ್ಲಿ ಬಂದು ಸಿಕ್ಕಾಕೋತೀವಿ ಆ ಟ್ರಾಫಿಕಲ್ಲಿ. ಅದು ಎಲ್ಲರಿಗೂ ಅನುಕೂಲ ಆಗೋಗೆ ನಾವು ಕೂಡ TDR ಅನ್ನು ಆಕ್ಸೆಪ್ಟ್ ಮಾಡಿದ್ದೀವಿ. ಸೊ ಇದು ಇಂಥ ಒಂದು ನಡೀತಾ ಇರುವಾಗ ಬರೀ ನಮಗಲ್ಲ, ಇದು ಜನರಿಗೂ ಕೂಡ ಅನನುಕೂಲ ಆಗ್ತಾ ಇದೆ. ಯಾಕಂದರೆ ನಮ್ಮ ಏನು ಸೇವೆ ಸಂಸ್ಥೆಗಳು ಏನಿದ್ದಾವೆ ಅದಕ್ಕೂ ಕೂಡ ಸಮಾಜಕ್ಕೆ ಉಪಯೋಗ ಆಗ್ಬೋದು. ಸರಿಯಾದ ಮಾರ್ಗದಲ್ಲಿ ನಮಗೂ ಕೂಡ ಏನು ಈ
ಏನು ಕೇಸಸ್ಗಳು ಲೀಗಲ್ ಸಮಸ್ಯೆಗಳು ಏನೂ ಇಲ್ಲದೇ ಇದ್ದರೆ ನಾವು ಕೂಡ ಅದನ್ನೆಲ್ಲ ಒಳ್ಳೆ ರೀತಿ ಉಪಯೋಗಿಸ್ಕೊಂಡು ಸಮಾಜಕ್ಕೆ ಸೇವೆ ಮಾಡ್ಬೋದು. ಸೊ ಈ ನಿಟ್ಟಿನಲ್ಲಿ ಅದು ಯಾರಿಗೂ ಉಪಯೋಗ ಆಗ್ತಾಯಿಲ್ಲ, ನಮಗೂ ಕೂಡ ಸರ್ಕಾರಕ್ಕೂ ಕೂಡ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸಮಾಜಕ್ಕೂ ಕೂಡ ಲಾಭ ಆಗ್ತಾಯಿಲ್ಲ. ಈ ಸಿದ್ದರಾಮಯ್ಯನವರು ಸಮಾಜವಾದಿ ಹಿನ್ನೆಲೆಯಿಂದ ನಾನು ಬಂದಿದ್ದೀನಿ ಅಂತ ಹೇಳಿಕೊಳ್ತಾರೆ. ನಿಮ್ಮದು ರಾಜಪ್ರಭುತ್ವದ ಹಿನ್ನೆಲೆ ಮುಗಿದೋಯ್ತು, ಸ್ವಾತಂತ್ರ್ಯ ಸಿಕ್ಕ ನಂತರ ಮುಗಿದೋಯ್ತು. ಈಗ ಪ್ರಜಾಪ್ರಭುತ್ವ, ರಾಜರೇನು ಇಂಪಾರ್ಟೆಂಟು, ಅರಮನೆಗಳೇನು ಇಂಪಾರ್ಟೆಂಟು, ಇದವರ ಮನಸ್ಥಿತಿ. ಅದೊಂಥರ ಸೈದ್ಧಾಂತಿಕ ತಾಕಲಾಟ ಅನಿಸುತ್ತೆ ನನಗೆ. ಆದರೆ ನಮಗೇನು ಇಲ್ಲಿ ಆಧುನಿಕ ಭಾರತದಲ್ಲಿ ನಮ್ಗೆ ಅಧಿಕೃತವಾಗಿ ಯಾವುದೇ ರೀತಿಯ ಪದವಿ ಇಲ್ಲ. ಎಸ್, ನಮಗೇನು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಇಲ್ಲ. ಅದು 72 ಅಲ್ಲೇ ರದ್ದು ಮಾಡಿದ್ರು. ಪ್ರಿವಿ ಪರ್ಸಸ್ಸು ಮತ್ತು ಏನು ಪ್ರಿವಿಲೇಜಸ್ ಇತ್ತು ಅದು ರದ್ದು ಮಾಡಿದ್ರು. 50ರಲ್ಲಿ ಯಾವ ಸಮಯದಲ್ಲಿ ನಿಮ್ಮ ಮೊದಲಾಗಿ ಇತಿಹಾಸನೂ ಗೊತ್ತಾಗಬೇಕಾಗಿದೆ. 47ಅಲ್ಲಿ ನಾವು ಬರೀ ಅಕ್ಸೆನ್ಷನ್ ಟ್ರೀಟಿಯನ್ನು ಸೈನ್ ಮಾಡ್ತೀವಿ. ಅಂದರೆ ಭಾರತದಲ್ಲಿರುವಂಥದ್ದು ಎಲ್ಲ ರಾಜ್ಯಕ್ಕೆ ಅವ್ರದ್ದೇ ಆದ ಒಂದು ಸ್ವಾತಂತ್ರ್ಯ ಇರುತ್ತೆ. ಅಂದರೆ ಭಾರತದ ಒಳಗಡೆ ಯಾವ ರೀತಿ ಕಾಶ್ಮೀರದಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್, ಸೆಪ್ರೇಟ್ ಕಾನ್ಸ್ಟಿಟ್ಯೂಷನ್ ಇದೆ, ಮೈಸೂರಲ್ಲೂ ಒಂದು ಸೆಪ್ರೇಟ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ. ಆದರೆ ಅದೇ ಗೊತ್ತಾಯಿತು ಈ ರೀತಿ ಮಾಡಿದ್ರೆ ಭಾರತದ ಏಕತೆಗಾಗಿ ಒಂದು ರೀತಿ ಹಿನ್ನಡೆ ಆಗ್ಬೋದು ಅಂತ. ಈ ನಿಟ್ಟಿನಲ್ಲಿ ಇಲ್ಲ 50ರಲ್ಲಿ ಎಲ್ಲರೂ ಮರ್ಜ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. 50ವರೆಗೆ ನಾವೆಲ್ಲರೂ ಮರ್ಜ್ ಮಾಡಿ ಅದು ಭಾರತ ಗಣರಾಜ್ಯ ಅಂತ ನಾವು ಮುಂದುವರಿತಾ ಬಂದಿದ್ದೀವಿ. ಆ ಮರ್ಜ್ ಮಾಡಿರೋ ಕಾರಣಕ್ಕಾಗಿ ಪ್ರಿನ್ಸಸ್ಗೆ ಒಂದು ವಿಶೇಷವಾದ ಹಕ್ಕನ್ನು ಕೊಟ್ಟರು. ಅಂದರೆ ಹಿಂದಿನ ಪ್ರಿನ್ಸ್ಲಿ ಸ್ಟೇಟ್ಸ್ಗೆ, ಅದು ಮೈಸೂರಿಗೂ ಸಹ ಒಂದು ಹಕ್ಕಿದೆ. ಯಾಕಂದರೆ ನಾವು ನಮ್ಮ ಕಿಂಗ್ಡಮ್ ಆಫ್ ಮೈಸೂರು ಒಂದೇ ಅದು ಸ್ವಾತಂತ್ರ್ಯ ಇದ್ದಿದ್ದು, ಟ್ರೀಟಿ ಇದ್ದಿದ್ದು ಬ್ರಿಟಿಷ್ ಜೊತೆ, ಅದು ಎಕ್ಸ್ಟೆಂಡ್ ಆಗಬೇಕಾಗಿತ್ತು ಭಾರತ ಡೊಮಿನಿಯನ್ ಆಫ್ ಇಂಡಿಯಾ ಜೊತೆ. ಆದರೆ ಭಾರತ ಗಣರಾಜ್ಯದಲ್ಲಿ ಸಂಪೂರ್ಣವಾಗಿ ಮರ್ಜ್ ಆಗಿರೋ ಕಾರಣಕ್ಕಾಗಿ, ವಿಲೀನ ಆಗಿರೋ ಕಾರಣಕ್ಕಾಗಿ ನಾವು ಮುಂದುವರಿತಾ ನಿಮಗೆ ಒಂದು ಟೈಟಲ್ ಇರುತ್ತೆ ಮತ್ತು ವಿಶೇಷವಾದ ಕೆಲವು ಹಕ್ಕುಗಳು ಇರುತ್ತೆ ಮತ್ತು ನಿಮ್ಮ ರೈಟ್ ಟು ಪ್ರಾಪರ್ಟಿ ಇರುತ್ತೆ, ರೈಟ್ ಟು ಸಕ್ಸೆಷನ್ ಇರುತ್ತೆ ಅಂತ 3 ಆರ್ಟಿಕಲ್ಗಳು ಇತ್ತು ನಮಗೆ. ಅವರು ಇಂದಿರಾ ಗಾಂಧಿ ಅವರು ಒಂದು ಸಮಾಜ ನ್ಯಾಯ ಅಂತಲೇ ಹೇಳಿ ಮತ್ತು ಎಲ್ಲರಿಗೂ ಸಹ ಸಮಾನವಾದ ಹಕ್ಕಿದೆ ಅಂತ ಹೇಳಿ ಅದನ್ನು ಕೂಡ 72ಅಲ್ಲಿ 69ಅಲ್ಲೇ ರದ್ದು ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. 72ಅಲ್ಲಿ ಅದು ಏನೋ ಪ್ರಕ್ರಿಯೆ 3 ವರ್ಷ ತಗೋತು. 72ಅಲ್ಲಿ ಅದು ರದ್ದು ಮಾಡಿದ್ರು. ಅದೆಲ್ಲ ಇತಿಹಾಸ ಬಿಡಿ, ನಮಗೇನು ಅದೇನು ಹೆಚ್ಚು ಕಡಿಮೆ ಏನೂ ಆಗಿಲ್ಲ ಅಷ್ಟೇ. ಅದು ನಾನು 20 ವರ್ಷ ಆದಮೇಲೆ ಹುಟ್ಟಿದ್ದು 92ಅಲ್ಲಿ. ಸೊ ನಮಗೇನಿದು ಏನಿತ್ತೋ ಇಲ್ವೋ ಅಂತ ನಮಗೇನು ಅನುಭವನೂ ಇಲ್ಲ. ಆದರೆ ಒಂದು ರೀತಿ ಅದೆಲ್ಲ ನಡೆದಿರೋ ಕಾರಣಕ್ಕಾಗಿ ನಮಗೇನು ವಿಶೇಷವಾದ ಏನೂ ಹಕ್ಕಿಲ್ಲ. ಈ ಎಲ್ಲ ಆ್ಯಕ್ಟ್ಸ್ಗಳು ಸಿದ್ದರಾಮಯ್ಯ ಪಾಸ್ ಮಾಡಿರೋದು ಅಥವಾ ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಕರ್ನಾಟಕ ಸರ್ಕಾರ ಅದನ್ನು ಅನುಷ್ಠಾನ ಮಾಡಿರೋ ಆ್ಯಕ್ಟ್ಗಳು 96 ಮತ್ತು 98ಅಲ್ಲಾಗಿದೆ. ಅದು ಸಹ 98ಅಲ್ಲಿ ನಾವು ಮೈಸೂರು ಪ್ಯಾಲೇಸ್ ಏನು ಅವರು ಪೊಸೆಷನಲ್ಲಿ ಇದ್ದಿದ್ದು ಸರ್ಕಾರ 72ಇಂದ 98ಗೆ ಆ ಕೇಸನ್ನು ಗೆದ್ವಿ. ನಮ್ಮ ತಂದೆಯವರ ಕೇಸ್ ಗೆದ್ದು ಅವ್ರು ಹೇಳಿದರು ಮೈಸೂರು ಪ್ಯಾಲೇಸ್ ಅಷ್ಟು ಬಿ ಹ್ಯಾಂಡೆಡ್ ಓವರ್ ಅಂತ ಇನ್ 1 ಮಂತ್. ಅವ್ರು ಹ್ಯಾಂಡ್ ಓವರ್ ಮಾಡ್ದೇ 3 ತಿಂಗಳು ಮುಂದೆ ಮೈಸೂರು ಪ್ಯಾಲೇಸ್ ಆಕ್ವಿಸಿಷನ್ ಆ್ಯಕ್ಟನ್ನು ಪಾಸ್ ಮಾಡಿದ್ರು. ನಮಗೆ ಆ ಸರ್ಕಾರದಲ್ಲಿ ನಂಬಿಕೆ ಇರೋ ಕಾರಣಕ್ಕಾಗಿ ನಾವು ಯಾವುದೇ ರೀತಿ ಕಂಟೆಂಪ್ಟ್ ಹಾಕಿಲ್ಲ, ಏನೂ ಮಾಡಲಿಲ್ಲ. ಸರ್ಕಾರ ಇಲ್ಲ, ಅವರು ಏನು ಕೋರ್ಟ್ ಡಿಸಿಷನ್ ಬಂದಿದ್ದಾರೆ ಅದನ್ನು ಅನುಷ್ಠಾನ ಮಾಡ್ತಾರೆ ಅಂತ ನಂಬಿಕೆ ಇರೋ ಕಾರಣಕ್ಕಾಗಿ ನಾವು ಸಹ ತಾಳ್ಮೆಯಿಂದ ಇದ್ವಿ. ನೋಡೋಕ್ಕೆ ಹೋದರೆ ಅವರು ಇನ್ನೊಂದು ಆಕ್ವಿಸಿಷನ್ ಆ್ಯಕ್ಟ್ ಹಾಕಿದ್ದಾರೆ ನಮಗೆ. ಸರಿ ಬಿಡಿ, ನಾವು ಸಹ ಏನು ನ್ಯಾಯಾಲಯ ಇದೆ, ಏನು ವ್ಯವಸ್ಥೆ ಇದೆ, ಅದರ ಮೂಲಕನೇ ಸಹ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ. ಮುಖಾಮುಖಿ ಆದಾಗ ಹೆಂಗೆ ಮಾತಾಡ್ತಾರೆ? ಚೆನ್ನಾಗಿ ಮಾತಾಡ್ತಾರೆ ಸಿದ್ದರಾಮಯ್ಯ ಫೇಸ್ ಟು ಫೇಸ್ ಬಂದಾಗ? ನಾವು ಅದೇ ಅವರ ನಮ್ಮ ಜೊತೆ ಇರುವಂಥದ್ದು ಯಾವ ರೀತಿ ಅವರ ವ್ಯಕ್ತಿತ್ವ ಇರ್ಬೋದು, ಅವ್ರ ನಡವಳಿಕೆ ಇರ್ಬೋದು, ಎಲ್ಲನೂ ಮೆಚ್ಚಲೇಬೇಕಾಗಿದೆ. ಯಾಕಂದರೆ ಯಾವಾಗಲೂ ರಾಜಕೀಯದಲ್ಲಿ ಒಂದು ರೀತಿ ಎಲ್ಲರೂ ಒಂದು ಹೊಂದಾಣಿಕೆ ಇರಲೇಬೇಕು. ಇಲ್ಲಾಂದರೆ ನಾವು ಮುಂದುವರಿಯೋಕ್ಕೆ ಭಾಳ ಕಷ್ಟನೇ ಆಗುತ್ತೆ. ನಾವು ಎಲ್ಲರೂ ಸಹ ಕರ್ನಾಟಕ ಒಳ್ಳೆಯದಾಗಬೇಕು, ನಮ್ಮ ರಾಷ್ಟ್ರಕ್ಕೂ ಕೂಡ ಒಳ್ಳೆಯದಾಗಬೇಕು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ. ಅವ್ರ ಸಿದ್ಧಾಂತ, ಅವ್ರ ತತ್ವ ಬೇರೆದಿರ್ಬೋದು. ಆದರೆ ಈ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಅವ್ರಿಗೆ ಏನೋ ಒಂದು ಅವರ ನೇತೃತ್ವದಲ್ಲಿ ಇದಾಗಿರೋ ಕಾರಣಕ್ಕಾಗಿ ಬಹುಶಃ ಒಂದು ಇತಿಹಾಸ ಇದೆ. ನಮಗೇನು ವೈಯಕ್ತಿಕವಾಗಿ ನಮಗೇನು ಸಮಸ್ಯೆ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.